Hello everyone, welcome back to my channel NCRT series. Let's start with today's Hindu news analysis. First article, 5 killed as gale force winds rain Pummel Kerala Karnataka. ಸೊ ಇಲ್ಲಿ ನಾವು ಸೈಕ್ಲೋನ್ ಟಾಕ್ಟೆಯಿಂದ ಆಗಿರೋ ಎಫೆಕ್ಟ್ಸ್ನ ನೋಡ್ಬೋದು. ಸೊ ಈ ಸೈಕ್ಲೋನ್ ಟಾಕ್ಟೆಯಿಂದ ಈ ಕೋಸ್ಟಲ್ ಏರಿಯಾಸ್ ಏನಿದೆ ಗುಜರಾತ್, ಕೇರಳ ಮತ್ತು ಗೋವಾ, ಅಲ್ಲಿ ಗೇಲ್ ಫೋರ್ಸ್ ವಿಂಡ್ಸ್ ಮತ್ತು ಹೆವಿ ರೈನಿಂದ ತುಂಬ ಡ್ಯಾಮೇಜ್ ಆಗಿದೆ ಮತ್ತು 5% ಡೆತ್ ಕೂಡ ಆಗಿದೆ. ಸೊ ಆದ ಕಾರಣ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ನೆಕ್ಸ್ಟ್ 24 ಅವರ್ಸಲ್ಲಿ ಗುಜರಾತ್ ಕೋಸ್ಟ್ಗೂ ಕೂಡ ಈ ವಿಂಡ್ ರೀಚ್ ಆಗ್ಬೋದು. ಸೊ ಇದೇ ಥರ ಸಿಚುಯೇಷನಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಆದ ಕಾರಣ ಗುಜರಾತಲ್ಲಿ 54 ಟೀಮ್ಸ್ ಆಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಮತ್ತು ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮತ್ತು IMD ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಆರೆಂಜ್ ಅಲರ್ಟ್ಸ್ನ ಕೊಟ್ಟಿದ್ದಾರೆ ಕೆಲವು ಡಿಸ್ಟಿಕ್ಕಿಗೆ. ಕೇರಳಲ್ಲಿರುವಂಥ 3 ಡಿಸ್ಟಿಕ್ಕಿಗೆ ಎರ್ನಾಕುಲಂ, ಇಡುಕ್ಕಿ ಆ್ಯಂಡ್ ಮಲಪ್ಪುರಂ ಅನ್ನೋ ಡಿಸ್ಟಿಕ್ಕಿಗೆ ಆರೆಂಜ್ ಅಲರ್ಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, COVID-19 ರೆಸ್ಪಾನ್ಸ್ ಓವರ್ ನೆಕ್ಸ್ಟ್ 6 to 18 months ಕ್ರಿಟಿಕಲ್. ಸೊ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಇವರು ಚೀಫ್ ಸೈಂಟಿಸ್ಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ. ಸೊ ಇವ್ರು ಹೇಳಿರೋದು ನೆಕ್ಸ್ಟ್ 6 to 18 months ಈ ಕೋವಿಡ್ ವೇವ್ಸ್ ಇದೇ ಥರ ಕ್ರಿಟಿಕಲ್ ಆಗಲಿದೆ. ಸೊ ಆದ ಕಾರಣ ಈ ಕೋವಿಡ್ಗೂ ಒಂದು ಎಂಡ್ ಇದೆ. ಬಟ್ ಆ ಎಂಡ್ ಯಾವಾಗ ಬರುತ್ತೆ ಅಂದರೆ ಆಲ್ ಓವರ್ ದ ವರ್ಲ್ಡ್ ಅಟ್ಲೀಸ್ಟ್ 30% ಆಫ್ ದ ಪಾಪ್ಯುಲೇಷನ್ ಯಾವಾಗ ವ್ಯಾಕ್ಸಿನೇಟ್ ಆಗುತ್ತೆ ಆವಾಗ ಈ ಕಂಪ್ಲೀಟ್ ರಿಕವರಿ ಆಫ್ COVID-19 ನಾವು ನೋಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಸೆಕೆಂಡ್ ಕನ್ಸೈನ್ಮೆಂಟ್ ಆಫ್ ಸ್ಪುಟ್ನಿಕ್ 5 ಅರೈವ್ಸ್ ಇನ್ ಇಂಡಿಯಾ. ಸೊ ಸ್ಪುಟ್ನಿಕ್ 5 ಅನ್ನೋದು ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಂಡಂಥ ಒಂದು ಕೋವಿಡ್ ವ್ಯಾಕ್ಸಿನ್. ಸೊ ಇದ್ರದ್ದು ಸೆಕೆಂಡ್ ಬ್ಯಾಚ್ ರಷ್ಯಾಯಿಂದ ಇಂಡಿಯಾಗೆ ಬಂದಿದೆ. ಸೊ ಈ ಸ್ಪುಟ್ನಿಕ್ 5 ಏನಿದೆ ಅದು ಗ್ರ್ಯಾಜುಯಲ್ ಆಗಿ ಇಂಡಿಯಾದಲ್ಲೂ ಕೂಡ ಅದ್ರ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಲಿದೆ ಟು 850 million doses per year. ನೆಕ್ಸ್ಟ್ ಆರ್ಟಿಕಲ್, ಯೂಸ್ PM ಕೇಸ್ ಫಂಡ್ ಫಾರ್ ವ್ಯಾಕ್ಸಿನೇಷನ್ ಪ್ಲೀ. ಸೊ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ಲೀ ಫೈಲ್ ಆಗಿದೆ. ಏನಕ್ಕೆ ಅಂದರೆ ಕೋವಿಡ್ ರಿಲೇಟೆಡ್ ಆಕ್ಸಿಜನ್ ಸಿಲಿಂಡರ್ಸ್ ಇರ್ಬೋದು, ಪ್ಲಾಂಟ್ಸ್ ಆಕ್ಸಿಜನ್ ಪ್ಲಾಂಟ್ಸ್ ಇಲ್ಲ ಜನರೇಟರ್ಸ್, ಅದಕ್ಕೆ PM ಕೇರ್ಸ್ ಫಂಡ್ನ ಯೂಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ಲೀ ಫೈಲ್ ಆಗಿದೆ. ಸೊ ವಿಲ್ ಸಿ ಅಬೌಟ್ PM ಕೇರ್ಸ್ ಫಂಡ್. ಸೊ PM ಕೇರ್ಸ್ ಫಂಡ್ ಅಂದರೆ ದ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ ಫಂಡ್ಸ್. ಸೊ ಇದು ಕ್ರಿಯೇಟ್ ಆಗಿದ್ದು 28 March 2020 ಫಾಲೋಯಿಂಗ್ ದ COVID-19 ಪ್ಯಾಂಡಮಿಕ್. ಸೊ ಲಾಸ್ಟ್ ಇಯರ್ COVID-19 ಪ್ಯಾಂಡಮಿಕ್ ಟೈಮಲ್ಲಿ March 28 ಈ PM ಕೇರ್ ಫಂಡ್ ಕ್ರಿಯೇಟ್ ಆಗಿದ್ದು. ಈ ಫಂಡ್ನ ಕೋವಿಡ್ ರಿಲೇಟೆಡ್ ಇಲ್ಲ ಏನಾದರೂ ಎಮರ್ಜೆನ್ಸಿ ಸಿಚುಯೇಷನ್ಸ್, ಕೋವಿಡ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಆರ್ ಮೆಡಿಸಿನ್ಸ್ ಆಗಿರ್ಬೋದು ಅದನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಚೇರ್ಮ್ಯಾನ್ ಬಂದು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ತಾರೆ. ಆ್ಯಂಡ್ ಟ್ರಸ್ಟೀಸ್ ಫಾರ್ ದಿಸ್ PM ಕೇರ್ಸ್ ಫಂಡ್ ಯಾರ್ಯಾರು ಅಂದರೆ ಮಿನಿಸ್ಟರ್ ಆಫ್ ಡಿಫೆನ್ಸ್, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಫಿನಾನ್ಸ್. ನೆಕ್ಸ್ಟ್ ಆರ್ಟಿಕಲ್, ರೂರಲ್ ಸ್ಪ್ರೆಡ್ ಅ ರಿಯಾಲಿಟಿ ಸೇಸ್ ಗವರ್ನಮೆಂಟ್. ಸೊ ಈ COVID-19 ಸೆಕೆಂಡ್ ವೇವ್ ಏನು ನಾವು ರೂರಲ್ ಏರಿಯಾಸಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ಅಂತ ನ್ಯೂಸಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ಬರೀ ರೂರಲ್ ಏರಿಯಾಸಲ್ಲಿ ಅಷ್ಟೇ ಅಲ್ಲ, ಟ್ರೈಬಲ್ ಏರಿಯಾಸಲ್ಲೂ ಕೂಡ ಅಷ್ಟೇ ಇನ್ಕ್ರೀಸ್ ಆಗಿದೆ. ಆದ ಕಾರಣ ಎಲ್ಲ ವಿಲೇಜಲ್ಲೂ ಒಂದು ಆ್ಯಕ್ಟಿವ್ ಸರ್ವೈವಲ್ಸ್ನ ಇಡಬೇಕಾಗತ್ತೆ. ಸೊ ದ್ಯಾಟ್ ಏನಾದರೂ ಇಲ್ನೆಸ್ ಇದ್ದರೆ, ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಇದ್ದರೆ ಪಿರಿಯಾಡಿಕಲಿ ಚೆಕ್ ಮಾಡ್ತಾ ಇದ್ದಾಗ ಹೆಲ್ತ್ ವರ್ಕರ್ಸ್ಗೆ ಗೊತ್ತಾಗುತ್ತೆ ಪ್ರಾಪರ್ ಸರ್ವೈವಲೆನ್ಸ್ ಇದ್ದಾಗ. ಸೊ ಮಿನಿಸ್ಟ್ರಿ ಇನ್ನೊಂದು ಏನು ಹೇಳಿದೆ ಅಂದರೆ ಇದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಏನು ಚೆಕ್ ಮಾಡ್ತಾರಲ್ಲ ಅವರು ಟ್ರೈನ್ಡ್ ಆಗಿರಬೇಕು ಮತ್ತು ಟೆಸ್ಟ್ ಕಿಟ್ಸ್ ಎಲ್ಲ ಪಬ್ಲಿಕ್ ಹೆಲ್ತ್ ಸೆಕ್ಟರ್ಸಲ್ಲೂ ಅವೈಲೇಬಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ವೈರಸ್ ಸಿಚುಯೇಷನ್ ವರ್ಸನ್ಸ್ ಅಮಾಂಗ್ ಟ್ರೈಬಲ್ಸ್. ಸೊ ಈಗೇನು ನಾವು ಪ್ರೀವಿಯಸ್ ಆರ್ಟಿಕಲಲ್ಲಿ ನೋಡಿದ್ವಿ COVID-19 ಸೆಕೆಂಡ್ ವೇವ್ ರೂರಲ್ ಏರಿಯಾಸಲ್ಲಿ ಅಷ್ಟೇ ಇಲ್ಲ ಟ್ರೈಬಲ್ ಕಮ್ಯುನಿಟಿಲೂ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ಅಂತ. ಸೊ ದಿಸ್ ಆರ್ಟಿಕಲ್ ಬಿಲಾಂಗ್ಸ್ ಟು ದ್ಯಾಟ್. ಸೊ COVID-19 ಸಿಚುಯೇಷನ್ ಟ್ರೈಬಲ್ ಕಮ್ಯುನಿಟಿಲಿ ಕೂಡ ಜಾಸ್ತಿ ಎಫೆಕ್ಟ್ ಮಾಡಿದೆ, ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್. ಒಡಿಸ್ಸಾದಲ್ಲಿರುವಂಥ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪಲ್ಲೂ ಕೂಡ ಈ COVID-19 ಸ್ಪ್ರೆಡ್ ಆಗಿದೆ. ಆ್ಯಂಡ್ ಆ್ಯಸ್ ವೆಲ್ ಆಲ್ಮೋಸ್ಟ್ ಡಾಂಗ್ರಿಯಾ ಕಾನ್ ಕಮ್ಯುನಿಟಿ ಒಂದು ಕಮ್ಯುನಿಟಿಲಿ 23 ಜನಕ್ಕೆ ಈ COVID-19 ಸ್ಪ್ರೆಡ್ ಆಗಿದೆ. ಸೊ ನಾವೀಗ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ PTG ಅಂದರೆ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ. ಇದು 1973 ಕ್ರಿಯೇಟ್ ಆಗಿತ್ತು. ಬಟ್ 2006 ಗೌರ್ಮೆಂಟ್ ಏನು ಮಾಡ್ತು, ಈ PTGನ PVTG ಅಂತ ರಿನೇಮ್ ಮಾಡ್ತು. PVTG ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್. 1975 ಏನಾಗಿತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಇನಿಷಿಯೇಟಿವ್ನ ತೊಗೊಂತು. ಯಾರ್ಯಾರು ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇದೆ ಅವ್ರಿಗೆ ಸಪ್ರೇಟ್ ಕ್ಯಾಟಗರಿ ಆಗಬೇಕು. ಸೊ ಆ ಕ್ಯಾಟಗರಿಗೆ PVTG ಅಂತ ಹೆಸರು ಬಂದಿದ್ದು. ಸೊ ಆ ಕ್ಯಾಟಗರಿಲಿ 52 ಗ್ರೂಪ್ಸ್ನ ಫಸ್ಟ್ ಆ್ಯಡ್ ಮಾಡ್ತು.
ಆಮೇಲೆ 1993 ಮತ್ತೆ ಇನ್ನು 23 ಗ್ರೂಪ್ಸ್ನ ಆ್ಯಡ್ ಮಾಡ್ತು ಆ ಕ್ಯಾಟಗರಿಗೆ. ಸೊ ಟೋಟಲ್ ಇವಾಗ 75 ಪಿ ವಿ ಟಿ ಜಿಸ್ ಇದೆ. ಔಟ್ ಆಫ್ ಎಷ್ಟು 705 ಶೆಡ್ಯೂಲ್ಡ್ ಕ್ಯಾಸ್ಟ್. ಸೊ ಟೋಟಲ್ 705 ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ 75 ಪಿ ವಿ ಟಿ ಜಿಸ್ ಇದೆ. ಸೊ ಅಮಾಂಗ್ ದಿ 75 ಲಿಸ್ಟೆಡ್ ಪಿ ವಿ ಟಿ ಜಿಸ್ ಹೈಯೆಸ್ಟ್ ನಂಬರ್, ಸೊ ಇದು ಜಾಸ್ತಿ 75 ಏನು ಟೋಟಲ್ ಪಿ ವಿ ಟಿ ಜಿಸ್ ಇದೆ ಅದರಲ್ಲಿ ಜಾಸ್ತಿ ಟ್ರೈಬಲ್ ಗ್ರೂಪ್ಸ್ ಇರುವಂಥದ್ದು ಒಡಿಶಾದಲ್ಲಿ. ಸೊ ಗೌರ್ಮೆಂಟ್ ಯಾವ ಬೇಸಿಸ್ ಮೇಲೆ ಪಿ ವಿ ಟಿ ಜಿಸ್ನ ಸೆಲೆಕ್ಟ್ ಮಾಡುತ್ತೆ ಅಂದರೆ, ಒಂದು ಡಿಕ್ಲೈನಿಂಗ್ ಪಾಪ್ಯುಲೇಷನ್, ಇನ್ನೊಂದು ಲೋ ಲೆವೆಲ್ ಆಫ್ ಲಿಟ್ರಸಿ, ಇನ್ನೊಂದು ಆಬ್ಸೆನ್ಸ್ ಆಫ್ ರಿಟನ್ ಲ್ಯಾಂಗ್ವೇಜ್, ಇನ್ನೂ ಪ್ರೀ ಅಗ್ರಿಕಲ್ಚರ್ ಸ್ಟೇಟ್ ಆಫ್ ಎಕಾನಮಿ ಲೈಕ್ ಸಚ್ ಆಸ್ ಹಂಟಿಂಗ್, ಫುಡ್ ಗ್ಯಾದರಿಂಗ್, ಶಿಫ್ಟಿಂಗ್. ಸೊ ಈ ಥರ ಇನ್ನೂ ಹಳೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ನ ಯಾರು ಮಾಡ್ತಾ ಇದ್ದಾರೆ. ಸೊ ಈ ಲಿಸ್ಟಿಗೆ ಬರೋ ಅಂಥ ಜನಗಳನ್ನ ಈ ಪಿ ವಿ ಟಿ ಜಿ ಗ್ರೂಪ್ಗೆ ಗವರ್ಮೆಂಟ್ ಸೆಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್, UNSC ಕಾಲ್ಸ್ ಫಾರ್ ಎಂಡ್ ಟು ವೈಲೆನ್ಸ್ ಇನ್ ಗಾಜಾ. ಸೊ UN ಸೆಕ್ಯೂರಿಟಿ ಕೌನ್ಸಿಲ್ ಈ ಆರ್ಟಿಕಲಲ್ಲಿ ಏನು ಹೇಳಿದೆ ಅಂದರೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯನ್ಸ್ ಮಧ್ಯೆ ಆಗ್ತಿರೋ ಕ್ಲಾಶ್ ಎಂಡ್ ಆಗಬೇಕು, ಅವ್ರು ಎಂಡ್ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳಿದೆ. ಸೊ ನಾವೀಗ UNSC ಬಗ್ಗೆ ತಿಳ್ಕೊಳ್ಳೋಣ. UNSC ಅಂದ್ರೇನು? UN ಸೆಕ್ಯೂರಿಟಿ ಕೌನ್ಸಿಲ್. ಇದು ಎಸ್ಟಾಬ್ಲಿಷ್ ಆಗಿದ್ದು 1945 ಸೊ ಇದರಲ್ಲಿ ಟೋಟಲ್ 6 ಪ್ರಿನ್ಸಿಪಲ್ ಇದೆ. ಸೊ ಅದರಲ್ಲಿ ಇದು 6th ಪ್ರಿನ್ಸಿಪಲ್, ಯುನೈಟೆಡ್ ನೇಷನ್ದು 6th ಪ್ರಿನ್ಸಿಪಲ್ UNSC. ಸೊ ಅದರ್ 5 ಆರ್ಗನ್ಸ್ ಯಾವ್ಯಾವ್ದು ಅಂದರೆ, ಒಂದು ದ ಜನರಲ್ ಅಸೆಂಬ್ಲಿ, ಇನ್ನೊಂದು ಟ್ರಸ್ಟಿಶಿಪ್ ಕೌನ್ಸಿಲ್, ಇನ್ನೊಂದು ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ಲಾಸ್ಟ್ ಒನ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ದ ಸೆಕ್ರೆಟರಿಯೇಟ್. ಸೊ UNSCದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನು? ಇಂಟರ್ನ್ಯಾಷನಲ್ ಪೀಸ್ ಮತ್ತು ಸೆಕ್ಯೂರಿಟಿನ ಮೇಂಟೈನ್ ಮಾಡುವಂಥದ್ದು. ಇದರಲ್ಲಿ ಟೋಟಲ್ 15 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್, ಇನ್ನು 10 ನಾನ್ ಪರ್ಮನೆಂಟ್ ಮೆಂಬರ್ಸ್. ಇವ್ರು 2 years ಒನ್ಸ್ ಎಲೆಕ್ಟ್ ಆಗ್ತಾರೆ. ಸೊ ಈ 5 ಪರ್ಮನೆಂಟ್ ಮೆಂಬರ್ಸ್ ಯಾರ್ಯಾರು ಅಂದರೆ, ಯುನೈಟೆಡ್ ಸ್ಟೇಟ್, ದ ರಷ್ಯನ್ ಫೆಡರೇಷನ್, ಫ್ರಾನ್ಸ್, ಚೈನಾ ಆ್ಯಂಡ್ ದ ಯುನೈಟೆಡ್ ಕಿಂಗ್ಡಮ್. ಸೊ ಇಷ್ಟು ಮೆಂಬರ್ಸ್ಗೂ ಕೂಡ ಒಂದು ವೋಟ್ ರೈಟ್ ಇರುತ್ತೆ. ಬಟ್ ಈ ಪರ್ಮನೆಂಟ್ ಮೆಂಬರ್ಸಲ್ಲಿ ಯಾರಾದರೂ ಇಫ್ ದೇ ಸೇ ನೋ, ದೆನ್ ಆ ಸೆಂಟೆನ್ಸ್ ಅಲ್ಲಿ ಬ್ಲಾಕ್ ಆಗುತ್ತೆ. ಮತ್ತು ಕೌನ್ಸಿಲ್ ಪ್ರೆಸಿಡೆನ್ಸಿ ಬಂದು ಮಂತ್ಲಿ ಒನ್ಸ್ ಈ 15 ಮೆಂಬರ್ಸ್ ಮಧ್ಯೆ ರೊಟೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಆರ್ಟಿಕಲ್, ದ ರೋಡ್ ಫ್ರಮ್ ಲದಾಖ್ ಇಸ್ ಪೇವ್ಡ್ ವಿತ್ ಡಿಸ್ಟ್ರಪ್ಷನ್ಸ್. ಸೊ ಈ ಆರ್ಟಿಕಲಲ್ಲಿ ನಾವು ಚೈನಾ ಇಂಡಿಯಾ ರಿಲೇಷನ್ ಏನು 1950 2021ವರೆಗೂ ಇದೆ ಅದನ್ನು ನೋಡೋಣ. ಸೊ ಇಂಡಿಯಾ ಆ್ಯಂಡ್ ಚೈನಾ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ನ 1st ಏಪ್ರಿಲ್ 1950 ಎಸ್ಟಾಬ್ಲಿಷ್ ಮಾಡುತ್ತೆ. 1955 ಆದಮೇಲೆ 2 ಕಂಟ್ರಿ ಕೂಡ ಒಟ್ಟಿಗೆ ಏಷ್ಯನ್ ಆಫ್ರಿಕನ್ ಕಾನ್ಫರೆನ್ಸ್ ಅಟೆಂಡ್ ಮಾಡುತ್ತೆ. ಟೋಟಲ್ ಅಲ್ಲಿ 29 ಕಂಟ್ರೀಸ್ ಬಂದಿರುತ್ತೆ. 1962 2 ಕಂಟ್ರಿ ಮಧ್ಯ ಬಾರ್ಡರ್ ಕಾನ್ಫ್ಲಿಕ್ಟ್ ಆಗಿ ರಿಲೇಷನ್ಸ್ ಹಾಳಾಗುತ್ತೆ. 1976 ಮತ್ತೆ ಚೈನಾ ಮತ್ತು ಇಂಡಿಯಾ ರಿಲೇಷನ್ಸ್ನ ರಿಸ್ಟೋರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ದೆನ್ 98 ಪ್ರೈಮ್ ಮಿನಿಸ್ಟರ್ ಆದಂಥ ರಾಜೀವ್ ಗಾಂಧಿ ಅವರು ಚೈನಾಗೆ ವಿಸಿಟ್ ಮಾಡ್ತಾರೆ, ಸೊ ದಟ್ 2 ಕಂಟ್ರಿದು ರಿಲೇಷನ್ ಸ್ಟ್ರಾಂಗ್ ಆಗಿರಲಿ ಅಂತ. ಸೊ ಅವಾಗ 2 ಕಂಟ್ರಿಗಳು ಕೂಡ ಒಪ್ಕೊಂಡು ಒಟ್ಟಿಗೆ ಕೆಲಸ ಮಾಡೋದಾಗಿ ಬೈಲ್ಯಾಟ್ರಲ್ ರಿಲೇಷನ್ಸ್ನ ಕೂಡ ಡೆವಲಪ್ ಮಾಡೋದಾಗಿ ಒಪ್ಕೊಳ್ಳುತ್ತೆ. 1992 ಪ್ರೆಸಿಡೆಂಟ್ ಬಂದು ಆರ್ ವೆಂಕಟರಮಣ ಆಗಿರ್ತಾರೆ. ಅವರು ಚೈನಾಗೆ ಫಸ್ಟ್ ಟೈಮ್ ಹೋಗಿ ಬರ್ತಾರೆ. ಸೊ ಈಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಚೈನಾಗೆ ಹೋಗಿ ಬಂದಂಥ ಫಸ್ಟ್ ಪ್ರೆಸಿಡೆಂಟ್ ಇವರು. 1996 ಚೈನೀಸ್ ಪ್ರೆಸಿಡೆಂಟ್ ಆದ ನಂತರ ಜಿಂಗ್ ಝ್ಯಾಮಿನ್ ಇಂಡಿಯಾಗೆ ಬರ್ತಾರೆ. ಸೊ ಇವರು ಕೂಡ ಫಸ್ಟ್ ಪ್ರೆಸಿಡೆಂಟ್ ಚೈನಾಯಿಂದ ಇಂಡಿಯಾಗೆ ಬಂದಂಥ. 2000 ಇಂಡಿಯನ್ ಪ್ರೆಸಿಡೆಂಟ್ ಬಂದು KR ನಾರಾಯಣ್. ಇವ್ರು ಫಸ್ಟ್ ಚೈನಾಗೆ ಹೋಗ್ತಾರೆ. 50th ಆ್ಯನಿವರ್ಸರಿ ಇರುತ್ತೆ. ಡಿಪ್ಲೊಮ್ಯಾಟಿಕ್ ಟೈಸ್ ಏನಾಗಿರುತ್ತೆ ಇಂಡಿಯಾ ಮತ್ತು ಚೈನಾದು, ಅದು 50th ಆ್ಯನಿವರ್ಸರಿಗೆ ಇವ್ರು ಚೈನಾಗೆ ಹೋಗ್ತಾರೆ. ದೆನ್ 2008 ಒಂದು ಅಗ್ರಿಮೆಂಟ್ ಸೈನ್ ಆಗುತ್ತೆ, ಅ ಶೇರ್ಡ್ ವಿಷನ್ ಫಾರ್ 21st ಸೆಂಚುರಿ ಅಂತ ಇಂಡಿಯಾ ಮತ್ತು ಚೈನಾ ಮಧ್ಯ. 2010 ಅಗೇನ್ 60th ಆ್ಯನಿವರ್ಸರಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ದು. 2011 ಚೈನಾ ಇಂಡಿಯಾ ಎಕ್ಸ್ಚೇಂಜ್ ವಾರ್, ಅಂದರೆ 2 ಸೈಡಲ್ಲೂ ಕೂಡ ಪೀಪಲ್ ಟು ಪೀಪಲ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ. 2012 ಈ ವರ್ಷನ ಚೈನಾ ಇಂಡಿಯಾ ಫ್ರೆಂಡ್ಶಿಪ್ ಆ್ಯಂಡ್ ಕೋಆಪರೇಷನ್ ಈ ವರ್ಷ. ಸೊ 2 ಕಂಟ್ರಿದು ಹೆಡ್ ಏನಿದೆ ಗವರ್ಮೆಂಟ್ ಹೆಡ್ಡು, ಅದು 4th ಬ್ರಿಕ್ಸ್ ಸಮಿಟ್ನ ಒಟ್ಟಿಗೆ ಅಟೆಂಡ್ ಮಾಡ್ತಾರೆ. ದೆನ್ 2015 ಮತ್ತೆ 7th ಬ್ರಿಕ್ಸ್ ಸಮಿಟ್ಗೆ ಮೀಟ್ ಆಗ್ತಾರೆ 2 ಕಂಟ್ರಿ ಹೆಡ್. ಸೊ ಅವಾಗ ಚೈನಾ ಡಿಸೈಡ್ ಮಾಡುತ್ತೆ ನಾಥುಲಾ ಪಾಸ್ನ ಓಪನ್ ಮಾಡೋದಾಗಿ. 2018 ಚೈನೀಸ್ ಪ್ರೆಸಿಡೆಂಟ್ ಮತ್ತು ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಮಧ್ಯೆ ಒಂದು ಇನ್ಫಾರ್ಮಲ್ ಮೀಟಿಂಗ್ ನಡೆಯುತ್ತೆ. ಆ್ಯಂಡ್ ಅದಾದಮೇಲೆ 10th ಬ್ರಿಕ್ಸ್ ಸಮಿಟ್. ದೆನ್ 2019 ಮತ್ತೆ ಸೆಕೆಂಡ್ ಇನ್ಫಾರ್ಮಲ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಬಟ್ ನಾವು ಕಮಿಂಗ್ ಟು 2020, ಸೊ ಇಲ್ಲಿ 70th ಆ್ಯನಿವರ್ಸರಿ 2 ದೇಶದ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಬಟ್ ಮೇ 2020 ಚೈನೀಸ್ ಮತ್ತು ಇಂಡಿಯನ್ ಫೋರ್ಸ್ ಮಧ್ಯೆ ಕ್ಲಾಶ್ ಆಗುತ್ತೆ, ಎಲ್ಲಿ ನಾಥುಲಾ ಪಾಸಲ್ಲಿ. ಸೊ ಮತ್ತೆ ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು. ಮತ್ತು ಜೂನ್ 2020 ಇಂಡಿಯಾ 43 ಮೊಬೈಲ್ ಆ್ಯಪ್ಸ್ನ ಬ್ಲಾಕ್ ಮಾಡುತ್ತೆ, ಮೋಸ್ಟ್ಲಿ ಚೈನೀಸ್ದು. ನವಂಬರ್ 2020 ನೆಕ್ಸ್ಟ್ ಇನ್ನೂ 43 ಆ್ಯಪ್ಗಳು ಬ್ಯಾನ್ ಆಗ್ತವೆ. ಸೊ ಫೆಬ್ 2021 ಇಂಡಿಯಾ ಮತ್ತು ಚೈನಾ ಒಂದು ಅಗ್ರಿಮೆಂಟಿಗೆ ಬರುತ್ತೆ.
ಆನ್ ಡಿಸೆಂಗೇಜ್ಮೆಂಟ್ ಅಟ್ ಪ್ಯಾಂಗಾಂಗ್ ಲೇಕ್. ಸೊ ಫೈನಲ್ ಒಂದು ಅಗ್ರಿಮೆಂಟಿಗೆ ಬರುತ್ತೆ, ಡಿಸೆಂಗೇಜ್ಮೆಂಟ್ ಅಟ್ ಪ್ಯಾಂಗಾಂಗ್ ಲೇಕ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.